ಶವರ್ಲೆಟ್ ಬೀಟ್ ಹುಡ್ಕೋರ್ಗೆ ಸಿಂಗಲ್ ಓನರ್ ಗಾಡಿ ಕೊಡೋಣ ಸರ್. ಬ್ರದರ್ಸ್ ಆಟೋಸ್ ಬನ್ನಿ, ಎಲ್ಲ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ ನಿಮ್ಗೆ. ಬರೀ 25,000 ಓಡಿದೆ ಸರ್ ಗಾಡಿ. ಸರ್ ಸ್ಕಾರ್ಪಿಯೋ 2005 ಮಾಡಲು. ಅಂದಾಜ ಗೆಸ್ ಮಾಡಿ ಸರ್, ಎಷ್ಟು ಜನ ಓನರ್ ಆಗಿರ್ಬೋದು ಇದು? ಒಂದು 3-4. ಬನ್ನಿ ಸರ್, ಸಿಂಗಲ್ ಓನರ್ ಗಾಡಿ ಕೊಡೋಣ. ಇದು ಸಿಂಗಲ್ ಓನರ್ ಗಾಡಿ ಕೊಡೋಣ ಬನ್ನಿ. 1,75,000 1,75,000 ಗಾಡಿ ಸಿಗುತ್ತೆ. ಕಸ್ಟಮರ್ಸ್ ಹೆಂಗೆ ಅಂತ ಹೇಳಿದ್ರೆ ಸರ್, ಗಾಡಿ ನೋಡ್ದಿರನೇ ಬುಕ್ ಮಾಡೋರು ಇದ್ದಾರೆ, ಗಾಡಿ ನೋಡ್ದಿರನೇ ತಗೊಂಡು ಹೋಗ್ತಾರೆ ಸರ್. 90,000 ಕೊಟ್ಬೋಣ ಸರ್ ಅದನ್ನ. ವ್ಯಾಗನರ್ ಕೂಡ ಸಿಂಗಲ್ ಓನರ್ ಸರ್. ಯಂಗ್ಸ್ಟರ್ಸ್ಗೆ, ಓಲ್ಡ್ ಪೀಪಲ್ಗೆ, ಇವ್ರಿಗೆಲ್ಲ ಒಳ್ಳೆ ಗಾಡಿ ವ್ಯಾಗನರ್. ಆಕ್ಚುಲ್ ಆಗಿ ಇದು 30,000 ಬರೀ 30,000 ಓಡಿದೆ. ಎಷ್ಟು ಸರ್? 745 ಕೊಡ್ತೀವಿ. 7,45,000 ZDI ಪ್ಲಸ್ ಸಿಂಗಲ್ ಓನರ್ ZDI ಪ್ಲಸ್ ವೇರಿಯಂಟ್ ಅಂದ್ರೆ 2,95,000 ಕೊಟ್ಬೋಣ ಸರ್. 2,95 ಕೊಡ್ತೀನಿ ನಿಮ್ಗೆ ಸರ್. ಫೀಗೋನು ಸಿಂಗಲ್ ಓನರ್. ಫೀಗೋನು ಕೂಡ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಫಿನ್ ಚಾನಲ್ ಕಡೆ ನಾನು 5 lakhs ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ ಸಿಂಗಲ್ ಓನರ್ ಬರೀ 76,000 ಓಡಿದೆ. ಹೌದು ಸರ್, ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಸರ್. ಆಲ್ಮೋಸ್ಟ್ ಸಿಂಗಲ್ ಓನರ್ ನಮ್ಮ ಹತ್ರ ಗಾಡಿ 4,40,000 ಡಿಸೈರ್ VXi ಸಿಂಗಲ್ ಓನರ್. ಎಲ್ಲ ಕಡಿಮೆ ಓಡಿರೋ ಗಾಡಿಗಳಿದೆ ನೋಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ಬರೀ 70,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕೊಡೋಣ ಬನ್ನಿ, ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡೋಣ. ಎಲ್ಲ ವೆಲ್ ಮೇಂಟೈನ್ ಕಾರ್ಸು, ಸಿಂಗಲ್ ಓನರು, ನಾನ್ ಆಕ್ಸಿಡೆಂಟ್ ಕಾರ್ಸು. ಗಾಡಿ ತುಂಬಾನೇ ಚೆನ್ನಾಗಿದೆ. ಟಾಪ್ ಎಂಡ್ ಬೇಕಾದ್ರೆ ಟಾಪ್ ಎಂಡು, ಅವ್ರ ಬಜೆಟ್ಗೆ ತಕ್ಕನಂಗೆ ಕಾರ್ ಸಿಗುತ್ತೆ. ಕಡಿಮೆ ಬಜೆಟು, ಹೈ ಬಜೆಟು ನಮ್ಮ ಹತ್ರ 2 ಲಕ್ಷದಿಂದ ಗಾಡಿ ಶುರುವಾಗುತ್ತೆ. 1,75,000 ಶುರುವಾಗುತ್ತೆ. ಲೆಸ್ ಬಜೆಟು ಗಾಡಿ ಒಳ್ಳೆ ಕಂಡೀಷನಲ್ಲಿರುತ್ತೆ. ಫ್ರೆಂಡ್ಸ್, ಸುಮಾರು ಜನ ಸಿಂಗಲ್ ಓನರ್ ಗಾಡಿನೇ ಬೇಕು, ಅದರಲ್ಲೂ ಕ್ವಾಲಿಟಿ ಗಾಡಿನೇ ಬೇಕು ಅಂತ ಕೇಳ್ತಿರ್ತೀರಲ್ಲ. ಅದರಿಂದನೇ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಒಂದು ಹೊಸ ಶೋರೂಮ್ಗೆ ಬಂದಿದ್ದೀವಿ. ಬ್ರದರ್ಸ್ ಆಟೋಸ್ ಅಂತ ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ರಿ ಈ ಶೋರೂಮಲ್ಲಿ ಒಂದು ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಮಾಗಡಿ ರೋಡಲ್ಲೇ, ಮೇನ್ ರೋಡಲ್ಲೇ ಸಿಗುತ್ತೆ ಈ ಶೋರೂಮು. ಬನ್ನಿ, ನಮ್ಮ ಜೊತೆ ಸರ್ ಕೂಡ ಇದ್ದಾರೆ, ರಮೇಶ್ ಸರ್. ಫಸ್ಟ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ಸರ್ ಹೇಮಂತ್ ಅವರೇ ನಮಸ್ಕಾರ. ನಮ್ಮ ಶೋರೂಮ್ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಸರ್. ನಮ್ಮ ಶೋರೂಮ್ ಅಂತ ಏನಂತ ಹೇಳಿದ್ರೆ, ಸೊ ನಮ್ಮ ಶೋರೂಮ್ ಓಪನ್ ಆಗಿ 2 years ಆಗಿದೆ. ಗಾಡಿ ಆಲ್ಮೋಸ್ಟ್ ನಮ್ಮ ಹತ್ರ ಯಾವಾಗ ಬಂದ್ರು ಕಸ್ಟಮರ್ ಸಿಂಗಲ್ ಓನರ್ ಕಾರ್ಸೇ ನಮ್ಮ ಹತ್ರ ಸಿಗೋದು. ಮತ್ತೆ ನಾವೆಲ್ಲ ಸರ್ಟಿಫೈಡ್ ಇಂಜಿನಿಯರ್ಸ್. ಆಕ್ಚುಲಾಗಿ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಬಂದಿರೋರು, ಎಲ್ಲ ಟ್ರೈನ್ಡ್. ಆಲ್ಮೋಸ್ಟ್ ಎಲ್ಲ ಗಾಡಿನೂ ಕೂಡ ಎಲ್ಲ ಚೆಕ್ ಲಿಸ್ಟ್ ಇಂದ ಎಲ್ಲ ಪ್ಯಾರಾಮೀಟರ್ ಚೆಕ್ ಮಾಡಿ ಗಾಡಿ ತಂದಿರ್ತೀವಿ. ನಮ್ಮ ಹತ್ರ ಒಂದು 7-8 ಜನ ಎಲ್ಲ ನಮ್ಮ ಜೊತೆ ಸೇರಿ ಮಾಡ್ತಿರೋದು ಬಿಸ್ನೆಸ್ನ. ಆ 7-8 ಜನ ಕೂಡ ಎಲ್ಲ ಸರ್ಟಿಫೈಡ್ ಇಂಜಿನಿಯರ್ಸು, ಇನ್ಸ್ಪೆಕ್ಷನ್ ಇಂಜಿನಿಯರ್ಸ್ ಅಂತ ಕರೀತಾರೆ. ಸೊ ಎಲ್ಲ ದೊಡ್ಡ ಶೋರೂಮಲ್ಲಿ ಕೆಲಸ ಮಾಡಿದ್ದೀವಿ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಹಂಗಾಗಿ ಎಲ್ಲ ಸಿಂಗಲ್ ಓನರ್ ಗಾಡಿ ತರ್ತೀವಿ. ಗಾಡಿ ಎಲ್ಲ ಕ್ವಾಲಿಟಿ ಕಾರ್ಸ್ ಇರುತ್ತೆ, ನಾನ್ ಆಕ್ಸಿಡೆಂಟ್ ಗಾಡಿ ಇರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸರ್. ನಮ್ಮ ಹತ್ರ ಒಳ್ಳೊಳ್ಳೆ ಗಾಡಿ ಕೊಡ್ತೀವಿ ಕಸ್ಟಮರ್. ಇವ್ರ ಹತ್ರ ಒಂದು 22-25 ಕಾರ್ಗಳಿದೆ. 25 ಕಾರ್ಗಳು ಸಿಂಗಲ್ ಓನರ್ ಗಾಡಿ. ಹೌದು ಸರ್, ಎಲ್ಲ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ ಕಸ್ಟಮರ್ಸ್ಗೆ. ಓಕೆನಾ? ಸೊ ನಮ್ಮ ಹತ್ರ ಕಸ್ಟಮರ್ಸ್ ಹೆಂಗೆ ಅಂತ ಹೇಳಿದ್ರೆ ಸರ್, ಗಾಡಿ ನೋಡ್ದಿರನೇ ಬುಕ್ ಮಾಡೋರು ಇದ್ದಾರೆ, ಗಾಡಿ ನೋಡ್ದಿರನೇ ತಗೊಂಡು ಹೋಗ್ತಾರೆ ಸರ್. ಅಂದ್ರೆ ಮೀನ್ಸ್ ಯಾವ ತರ ಅಂದ್ರೆ, ಚಿಕ್ಕಮಂಗ್ಳೂರು, ತರೀಕೆರೆ, ಹಾಸನಿಂದ ಬರ್ತಾರೆ ಕೆಲವು ಕಸ್ಟಮರ್ಸು. ಗಾಡಿನೇ ನೋಡಿ, ಯಾಕಂದ್ರೆ 2-3 ಗಾಡಿ ತೊಗೊಂಡು ಹೋಗಿರ್ತಾರೆ, ಗಾಡಿನೇ ನೋಡಲ್ಲ. ಹಾಗೆ ಕೂಡ ಫೋನ್ ಮಾಡಿ ಸರ್ ನಂಗೆ ಗಾಡಿ ಬೇಕೇ ಬೇಕು ಅಂತ ಕೇಳಿ ತಗೊಂಡು ಕಸ್ಟಮರ್ಸೇ ಜಾಸ್ತಿ ನಮ್ಮ ಹತ್ರ. ಇಲ್ಲಿ ವಾಕಿನ್ ನಮ್ಗೆ ತುಂಬಾ ಕಡಿಮೆ ಆದ್ರೂ ಕೂಡ ಔಟ್ಸೈಡ್ ಕಸ್ಟಮರ್ಸು ಜಾಸ್ತಿ. ವಾಕಿನ್ ಸ್ವಲ್ಪ ಕಡಿಮೆನೆ ನಮ್ಗೆ. ಔಟ್ಸೈಡ್ ಜಸ್ಟ್ ಫೋನ್ ಕಾಲಲ್ಲಿ ಬುಕ್ ಮಾಡ್ತಾರೆ ಸರ್, ಗಾಡಿನೇ ನೋಡಿರಲ್ಲ. ಆ ತರ ಟ್ರಸ್ಟ್ ವರ್ತ್ ಆಗಿರ್ತೀವಿ. ಸೊ ಸ್ಟಾಕ್ ಇನ್ನ ತುಂಬಾ ಸ್ಟಾಕ್ ಬರೋದಿದೆ. ಕಸ್ಟಮರ್ ನಮ್ಮ ನಂಬರ್ ಎಲ್ಲ ನೀವು ಡಿಸ್ಪ್ಲೇ ಮಾಡಿರ್ತೀರಲ್ಲ, ಯಾವುದೇ ಕಸ್ಟಮರ್ ಫೋನ್ ಮಾಡಕ್ ಹೇಳಿ, ಇಟ್ಸ್ ಅಟ್ಲೀಸ್ಟ್ ಇಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಕ್ ಹೇಳಿ, ಡೀಟೇಲ್ಸ್ ಕಳಿಸ್ತೀವಿ ನಾವು ಅವ್ರಿಗೆ. ಒಳ್ಳೊಳ್ಳೆ ಗಾಡಿ ಕೊಡೋಣ ಸರ್ ನಿಮ್ಮ ಕಸ್ಟಮರ್ಸ್ಗೆ. ಸರ್ ಇವತ್ತು ಬಜೆಟ್ ಏನಿದೆ ಸರ್ ಸ್ಟಾರ್ಟಿಂಗ್? ಸರ್ 1,75,000 ಶುರು ಆಗುತ್ತೆ. 1,75,000 ಅದು ಕೂಡ ಸಿಂಗಲ್ ಓನರ್ ಗಾಡಿ ಕೊಡೋಣ. ಅದು ಕೂಡ ಸಿಂಗಲ್ ಓನರ್, ಅದು ನಾನ್ ಆಕ್ಸಿಡೆಂಟ್ ಗಾಡಿ ಕೊಡೋಣ. ಅಂಡ್ ಸರ್ ಬ್ರದರ್ಸ್ ಆಟೋಸ್ ಅಂದ್ರೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಬ್ರದರ್ಸ್ ಆಟೋಸ್ ಅಂತಾನೆ ಹೆಸರೇನಕ್ಕೆ ಸರ್? ಬ್ರದರ್ಸ್ ಆಟೋಸ್ ಅಂದ್ರೆ ನಾವು 4 ಜನ ಪಾರ್ಟ್ನರ್ಸ್ ಆಕ್ಚುಲ್ ಆಗಿ. ಒಂದು 10-15 years ಫ್ರೆಂಡ್ಶಿಪ್ ನಮ್ದು. ಆ ಫ್ರೆಂಡ್ಶಿಪ್ ಬ್ರದರ್ಸ್ ಆಟೋ ಆಗಿ ಕನ್ವರ್ಟ್ ಆಗಿ ಇಲ್ಲಿ ತಂದು ನಿಲ್ಸಿದೆ ಸರ್ ಇವತ್ತವರೆಗೂ. ಎಲ್ಲ ಕೂಡ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ. ಸೊ ಅದೇ ಒಡನಾಟ, ಅದೇ ಜೊತೆಯಲ್ಲಿ ಇಲ್ಲಿವರೆಗೂ ತಂದು ನಿಲ್ಸಿದೀವಿ ಸರ್. ಓಕೆನಾ? ಮುಂದೆ ನೋಡೋಣ ಸರ್, ನಿಮ್ಮ ಒಂದು ಕಸ್ಟಮರ್ ಸರ್, ನಿಮ್ಮ ಒಂದು ಗ್ರಾಹಕರಿಂದ ಸೊ ನಮ್ಮ ಶೋರೂಮ್ ಇನ್ನು ಯಾವ ರೀತಿ ಇದಾಗುತ್ತೆ ಅಂತ ನೋಡೋಣ ಸರ್. ಒಟ್ಟಿನಲ್ಲಿ ನಮ್ಮ ಒಂದು ಏನೋ ನಮ್ಮ ಶೋರೂಮ್ ಬರೋರಿಗೆ ಒಳ್ಳೊಳ್ಳೆ ಗಾಡಿ ಕೊಡ್ತೀವಿ ಸರ್. ಯಾಕಂತ ಹೇಳಿದ್ರೆ ಸರ್, ಎಲ್ಲ ನಾವು ಈ ಫೀಲ್ಡಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಇಲ್ದಿರೋದು ಒಂಥರ, ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ಈ ಬಿಸ್ನೆಸ್ ಮಾಡ್ತಾ ಇದೆ ಸರ್. ಬಟ್ ನಮ್ಮ 2010 ಇದೇ ಇಂಡಸ್ಟ್ರಿ. ಮತ್ತು ನಮ್ಮ ಜೊತೆಲಿ ನಮ್ಮ ಇನ್ನು ಕೆಲವರು ಸ್ನೇಹಿತರಿದ್ದಾರೆ, ಅವರು ಕೂಡ ಎಲ್ಲ ಇದೆ ಇಂಡಸ್ಟ್ರಿಯವರೇ. ಒಳ್ಳೊಳ್ಳೆ ಗಾಡಿ ತಂದು ಕೊಡ್ತೀವಿ ಸರ್. ಒಳ್ಳೊಳ್ಳೆ ಗಾಡಿ ಕಸ್ಟಮರ್ ಕೊಡೋಣ. ಅವ್ರು ಹ್ಯಾಪಿ ಆಗಿದ್ರೆ 100% ನಾವು ಹ್ಯಾಪಿ ಆಗಿರ್ತೀವಿ ಸರ್. ಓಕೆನಾ? 100% ಅವ್ರು ಹ್ಯಾಪಿ ಆಗಿದ್ರೆ ನಾವು ಖುಷಿ. ನಮ್ಮ ಹತ್ರ ಗಾಡಿ ತೊಗೊಂಡೋದ್ರೆ ಅವ್ರನ್ನ ಕಣ್ಣು ಮುಚ್ಕೊಂಡು 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಓಡಿಸೋರು ಕೂಡ ಇಂಥ ಶೋರೂಮಲ್ಲಿ ತೊಗೊಂಡಿದ್ವಿ ಅಂತ ಅವ್ರಿಗೆ ನೆನ್ಪುಳಿದಿರ್ಬೇಕು ನಮ್ಮ ಹತ್ರ. ರೆಫರೆನ್ಸ್ ಕೊಡಬೇಕು ಸರ್. 100% ಸರ್. ನಾವು ಅದನ್ನೇ ಕೂಡ ಇವತ್ತವರೆಗೂ ನಡೆಸ್ತಾ ಇರೋದು. ನಮ್ಮ ಶೋರೂಮಲ್ಲಿ ಏನಂತ ಹೇಳಿದ್ರೆ, ರೆಫರೆನ್ಸ್ ಇಂದಾನೆ ಬಿಸ್ನೆಸ್ ಆಗ್ತಿರೋದು. ಓಕೆ, ನಾನು ಹೇಳ್ತೀನಿ ಸ್ವಲ್ಪ ವಾಕಿಂಗ್ ಕಡಿಮೆ ಈ ರೋಡಲ್ಲಿ, ಬರೀ ರೆಫರೆನ್ಸಿಂದ. ಜಸ್ಟ್ ಅವ್ರಿಗೆ ಫ್ರೆಂಡು ಇಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಈ ಥರ ಕಸಿನ್ ಬ್ರದರ್ಗಳಲ್ಲಿ ಅವ್ರಿಗೆ ಈ ಥರ ಸೇಲ್ ಆಗ್ತಿದೆ ನಮ್ಮ ಹತ್ರ. ಸಿಂಗಲ್ ಓನರ್ ಗಾಡಿ ಕೊಡಬೇಕು, ಹಂಗಾಗಿ ಸಿಂಗಲ್ ಓನರ್ ಗಾಡಿನೇ ತರ್ತೀವಿ. ಕ್ವಾಲಿಟಿ ಗಾಡಿ ತಂದಿರ್ತೀವಿ.
ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ. ನಾನ್ ಆಕ್ಸಿಡೆಂಟ್ ಗಾಡಿ ಕೊಡ್ತೀವಿ ಸರ್ ಕಸ್ಟಮರ್ಸ್ಗೆ. ಅಂಡ್ ಸರ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತಾರೆ ಎಕ್ಸಾಕ್ಟ್ ಸರ್ ಅಡ್ರೆಸ್ ನಿಮಗೆ ಫಾರೆಸ್ಟ್ ಗೇಟು ಮಾಚುವಳ್ಳಿ, ಓಕೆನಾ, ಮೇನ್ ರೋಡ್ ಆಕ್ಚುಲ್ ಆಗಿದ್ದು. ಗೋಲ್ರಟ್ಟಿಯಿಂದ ಟುವರ್ಡ್ಸ್ ತಾವರೆಕೆರೆ ಹೋಗೋ ರೂಟ್ ಅಲ್ಲೇ ಸಿಗುತ್ತೆ. ಐಸ್ ರೋಡ್ ಇಂದ ಎಕ್ಸಾಕ್ಟ್ ಒಂದು 800 ಮೀಟರ್ ಸರ್ ನಮ್ಮ ಶೋರೂಮ್. ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಬ್ರದರ್ಸ್ ಆಟೋಸ್ ಅಂತ ಕಾರ್ ಶೋರೂಮ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಇದೆ, ಟುವರ್ಡ್ಸ್ ತಾವರೆಕೆರೆ ಹೋಗೋ ರೂಟ್ ಅಲ್ಲೇ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಅಂಡ್ ಲೋನ್ ಬೇಕಂದ್ರೆ ಲೋನು ಕೂಡ 100% ಸರ್. ನಾನು ಹೇಳಿದ್ನಲ್ಲ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಸರ್ 60,000 ತೊಗೊಂಬನ್ನಿ ಸರ್, ಓಲಿ 50,000 40,000 ತರಲಿ ಸರ್. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಲೋನ್ ಕೊಡ್ತೀರಾ? 100% ಕಾರ್ ಕೊಟ್ಟು ಕಳಿಸ್ತೀವಿ ಸರ್. ಸೂಪರ್. ಸೊ ಬನ್ನಿ ಆಗಿರೋ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ರದರ್ಸ್ ಆಟೋದಲ್ಲಿ ಸುಮಾರು ಕಾರ್ಗಳಿವೆ. ಅದರಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಡಸ್ಟರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಇದು 2014 ಮಾಡಲು, ಸಿಂಗಲ್ ಓನರ್, 76,000 ರನ್ ಆಗಿದೆ. ಸೊ ಡೀಸೆಲ್ ವೆಹಿಕಲ್. ಗಾಡಿ ತುಂಬಾನೇ ವೆಲ್ ಕಂಡೀಷನ್ ಅಲ್ಲಿ ಇದೆ. ಸೊ ಕಸ್ಟಮರ್ ಕಸ್ಟಮೈಸ್ ಮಾಡ್ಕೊಂಡು ಅಲೈ ವೀಲ್ ಹಾಕ್ಸ್ಕೊಂಡಿದ್ದಾರೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗು, ABS, ಏನು ಆಟೋ AC ಬರಲ್ಲ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ವೈಸ್ ಆಗಿರ್ಲಿ, ಎಕ್ಸ್ಟೀರಿಯರ್ ವೈಸ್ ಆಗಿರ್ಲಿ, ಟೈರ್ಸ್ ಕಂಡೀಷನ್, ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ ವೀಲ್ ಹಾಕಿಸ್ಕೊಂಡಿದ್ದಾರೆ. 85 PS 110 PS ಸರ್. 110 PS. ಓಕೆ. ಪ್ರೈಸಿಂಗ್ ವೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 525 ಹೇಳ್ತೀವಿ, ನೆಗೋಷಿಯಬಲ್ ಮಾಡೋಣ. ಫೈನಲ್ ಅಂದ್ರೆ ಒಂದು 510 ಕೊಡ್ತೀವಿ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲ್ ಕಡೆ ಒಂದು 5 lakhs ಮಾಡ್ಕೊಡ್ತೀವಿ. 5 ಲಕ್ಷಕ್ಕೆ ಸಿಂಗಲ್ ಓನರ್ ಬರೀ 76,000 ಓಡಿದೆ. ಹೌದು ಸರ್. ಓಕೆ. ಅದ್ರಲ್ಲಿ ಲೋನ್ ಎಲ್ಲ ಆಗ್ಬಿಡುತ್ತಲ್ಲ? ಲೋನ್ ಎಲ್ಲ ಮಾಡ್ಕೊಡೋಣ ಸರ್, ಲೋನ್ ಮಾಡ್ಕೊಡೋಣ. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಒಂದು 70-80,000 ಡೌನ್ ಪೇಮೆಂಟ್ ತೊಗೊಂಬರ್ಲಿ, ಮಾಡ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರು. ಓಕೆ. ನೆಕ್ಸ್ಟ್ ಆಗ ಇನ್ನೊಂದು ವೆಂಟೋ ಸರ್. ಸರ್ ಇದು ಹೈಲೈನ್ 2014 ಮಾಡಲ್ ಡೀಸೆಲ್. ಓಕೆ. ಸೊ ಗಾಡಿ ತುಂಬಾನೇ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಇನ್ನ ಕೂಡ. ಇದು ಒಂದು 77,000 ಏನೋ ಡ್ರಿವನ್ ಆಗಿದೆ. ಓಕೆ. ಗಾಡಿ ನಿಮ್ಗೆ ಇದರಲ್ಲಿ ಫೀಚರ್ಸ್ ಬಂದು ಏರ್ ಬ್ಯಾಗು, ABS, ಆಟೋ ಕ್ಲೈಮೇಟ್ ಕಂಟ್ರೋಲು, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲು, ಏನು ಅಲಾಯ್ ವೀಲ್ಸು, ಆಲ್ಮೋಸ್ಟ್ ಎಲ್ಲ ಫೀಚರ್ ಫುಲ್ಲಿ ಲೋಡೆಡ್ ಸರ್. ಟಾಪ್ ಎಂಡ್ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇರ್ಬೋದು ವೀಕ್ಷಕರ, ಇಂಟೀರಿಯರ್ ವೈಸು ತುಂಬಾ ವೆಲ್ ಮೇಂಟೈನ್ ಮಾಡೋರೆ. ಬರೀ 70 ಎಷ್ಟು ಓಡಿರೋದು ಗಾಡಿ? ಇದು 73,000 ಓಡಿದೆ. 73,000 ಡ್ರಿವನ್ ಆಗಿದೆ. ಎಲ್ಲ ಜೆನ್ಯೂನ್ ಅಲ್ವಾ ಸರ್? ಶೋರೂಮ್ ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ? ಶೋರೂಮ್ ರೆಕಾರ್ಡ್ ಸಿಗುತ್ತೆ ಸರ್. ಓಕೆ. ಈ ವೇರಿಯಂಟ್ ಇದು ಹೈಲೈನ್ ಹೈಲೈನ್ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ಗಾಡಿ, ಡೀಸೆಲ್ ಗಾಡಿ. ಪ್ರೈಸಿಂಗ್ ವೈಸು ಸರ್ ಪ್ರೈಸಿಂಗ್ ಬಂದು ಇದು ನಿಮಗೆ 4,75,000 ಕೊಟ್ಬಿಡೋಣ ಸರ್ ಗಾಡಿನ. 4,75,000. ಇನ್ನೊಂದು ರೇಟು ನಿಮ್ಮ ಚಾನಲ್ ಕಡೆ ಬಂದ್ರೆ 4,45,000 ಕೊಟ್ಬಿಡ್ತೀವಿ ಸರ್. 4,45,000ಕ್ಕೂ ವೆಂಟೋ ಇದೆ ಡೀಸೆಲ್, ಸಿಂಗಲ್ ಓನರ್. ನೆಕ್ಸ್ಟ್ ಆಗ ಇನ್ನೊಂದು ಬ್ರೆಜಾ ಸರ್. ಬೆಂಗಳೂರಲ್ಲಿ ಡೀಸೆಲ್ ಕಾರ್ ಹುಡುಕ್ತಿರೋರಿಗೆ ಒಳ್ಳೆ ಕಾರ್ ಇದೆ ಆಕ್ಚುಲ್ ಆಗಿ. ಡೀಸೆಲ್ ಸಿಂಗಲ್ ಓನರ್ ZDI+ ಅಂತ ಹೇಳ್ಬಿಟ್ಟು ಇರೋ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ನಿಮ್ಗೆ. ಕಸ್ಟಮರ್ ಅಡಿಷನಲ್ ಆಗಿ ಏನು ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೈರ್ ಕಂಡೀಷನ್, AC, ಏನೋ ಆಟೋ AC ಬರುತ್ತೆ ಇದರಲ್ಲಿ, ಏರ್ ಬ್ಯಾಗು, ABS, ಎಲ್ಲ ಫೀಚರ್ಸ್ ಇರುತ್ತೆ ಸರ್ ಇದರಲ್ಲಿ. ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. ಎಲ್ಲ ಶೋರೂಮ್ ರೆಕಾರ್ಡ್ ಇದ್ರದ್ದು ಕೂಡ ಸಿಗುತ್ತೆ ಸರ್ ಕಸ್ಟಮರ್ಗೆ. ಸೊ ಇದು ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಸರ್, ಹೌದು. ಓಕೆ. ಪ್ರೈಸಿಂಗ್ ವೈಸ್ ಏನ್ ಹೇಳ್ತಾ ಇದ್ದೀರಾ? 7,95,000 ಹೇಳ್ತೀವಿ. ನಿಮ್ಮ ಚಾನಲ್ ಕಡೆ ಬಂದ್ರೆ ಒಂದು 7,50,000 ಕೊಟ್ಬಿಡೋಣ. ಇನ್ನೊಂದು ರೇಟ್ ಹೇಳಿ ಸರ್. 745 ಸರ್. ಎಷ್ಟು ಸರ್? 745 ಕೊಡ್ತೀವಿ. 7,45,000. 7,45,000ಗೆ ZDI+ ಸಿಂಗಲ್ ಓನರ್ ZDI+ ವೇರಿಯಂಟ್. ಲೋನ್ ಬೇಕಂದ್ರೆ ಲೋನು ಕೂಡ ಆಗ್ಬಿಡುತ್ತೆ. 1 ಲಕ್ಷ ಕಟ್ಟಿದ್ರೆ ಸಾಕಲ್ಲ ಸರ್? 1 ಲಕ್ಷ ಕಟ್ಟಿದ್ರೆ ಈಸಿಯಾಗಿ ಮಾಡ್ಕೊಳ್ಳೋಣ ಸರ್. ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಲೊಕೇಶನ್ ಆಗಿ ಒಂದ್ಸಲ ಹೇಳ್ಬಿಡ್ತೀರಾ ಸರ್? ಇದು ನಿಮ್ಗೆ ಫಾರೆಸ್ಟ್ ಗೇಟ್, ಮಾಚವಳ್ಳಿ, ಮಾಗಡಿ ಮೇನ್ ರೋಡ್ ಅಂತ ಬರುತ್ತೆ. ನಿಮ್ಗೆ ಬ್ಯಾಂಗ್ಳೂರ್ಗೆ ನಿಮ್ಗೆ ಸಮೀಪ, ನಿಯರ್ ನೈಸ್ ರೋಡ್ ಹತ್ರ ಬರುತ್ತೆ ಸರ್ ಇದು ಅಲ್ವಾ? ನೈಸ್ ರೋಡ್ ಇಂದ ತುಂಬಾ ವಾಕಬಲ್ ಡಿಸ್ಟೆನ್ಸ್ ನಿಮ್ಗೆ. ಅರೌಂಡ್ ಲೆಸ್ ದನ್ ಒಂದು 900 ಮೀಟರ್ಸ್ ಆಗುತ್ತೆ. ಹತ್ರ ನಿಮ್ಗೆ ಮೈನ್ ರೋಡ್ ಅಲ್ಲೇ ಸಿಗುತ್ತೆ ನಮ್ಮ ಶೋರೂಮ್ ಬ್ರದರ್ಸ್ ಆಟೋಸ್ ಅಂತ. ಸೊ ಗೊಲ್ರಟ್ಟಿಯಿಂದ ಬರ್ತೀರಾ ಅಂದ್ರೆ ಹಿಂಗ್ ಬರಬೇಕು. ಇದೇ ರೋಡಲ್ಲಿ ಬಂದ್ರೆ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ನಿಮ್ಗೆ ಬ್ರದರ್ಸ್ ಆಟೋ ಸಿಕ್ಬಿಡುತ್ತೆ. ಜಸ್ಟ್ ನೈಸ್ ರೋಡ್ ಇಂದ 900 ಮೀಟರ್, 1 ಕಿಲೋಮೀಟರ್ ಇದೆ ಮ್ಯಾಕ್ಸಿಮಮ್ ಅಂದ್ರೆ. ಹೌದು. ಅಷ್ಟು ಬೀಟು ಸರ್. ಬೀಟ್ LS ಸಿಂಗಲ್ ಓನರ್, LS ವೇರಿಯಂಟ್, AC ಪವರ್ ಸ್ಟೇರಿಂಗ್ ಬರುತ್ತೆ. ಫ್ರಂಟ್ 2 ಡೋರ್ ಪವರ್ ವಿಂಡೋ ಬರುತ್ತೆ. ನಾನ್ ಆಕ್ಸಿಡೆಂಟ್ ವೆಹಿಕಲ್. ನಮ್ಮ ಹತ್ರ ಯಾವುದೇ ಗಾಡಿ ತಗೊಂಡ್ರು ಕಸ್ಟಮರ್ಸ್ಗೆ ಸರ್ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಸಿಗುತ್ತೆ. ಗಾಡಿ ತುಂಬಾನೇ ಕಂಡೀಷನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬರೀ ಇದು ನಿಮ್ಗೆ 81,000 ಡ್ರಿವನ್ ಆಗಿದೆ ಸರ್. 2 lakhs ಹೇಳ್ತೀವಿ ನಾವು. ಓಕೆನಾ? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,00,000
75,000 ಕೊಟ್ಬಿಡೋಣ. ಎಷ್ಟು ಸರ್? 1,75,000 ಶವರ್ಲೆಟ್ ಬೀಟ್ ಸಿಂಗಲ್ ಓನರ್ 2011 ಮಾಡಲ್. ಬೀಟಲ್ಲೂ ಸಿಂಗಲ್ ಓನರ್ ಇದೆ? ಹೌದು ಸರ್, ಬೀಟಲ್ಲೂ ಸಿಂಗಲ್ ಓನರ್ ಸಿಗುತ್ತೆ ನಮ್ಮ ಹತ್ರ. ಏನ್ ಗೊತ್ತಾ ಸರ್, ಇನ್ನೊಂದು ಅಡ್ವಾಂಟೇಜ್ ಕಸ್ಟಮರ್ಸ್ಗೆ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಎಲ್ಲಾನು ಸಿಂಗಲ್ ಓನರ್? ಎಲ್ಲ ಸಿಂಗಲ್ ಓನರ್. ನಮ್ಮ ಹತ್ರ ನೀವು ಇಲ್ಲಿ ಹುಡುಕಿದ್ರು ಕೂಡ ಯಾವ್ದು ಸೆಕೆಂಡ್ ಓನರ್ ಥರ್ಡ್ ಓನರ್ ಅಥವಾ ಯಾವ್ದು ಯಾವ್ದು ಇಲ್ಲ ಸರ್. ಇಷ್ಟೊಂದು ಯಾವ್ದು ಕೂಡ ಸೆಕೆಂಡ್ ಓನರ್ ಥರ್ಡ್ ಓನರ್ ಎಲ್ಲ ಸಿಂಗಲ್ ಓನರ್. ಫಿಗೋನು ಇವನ್ ಸಿಂಗಲ್ ಓನರ್? ಎಲ್ಲ ಫಿಗೋನು ಸಿಂಗಲ್ ಓನರ್. ಇದು ಸರ್ ಡಿಸೈರ್ 2021 ಮಾಡಲ್. ಇದು ಬರೀ 58,000 ರನ್ ಆಗಿದೆ. VXI ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಪ್ರತಿಯೊಂದು ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಕಸ್ಟಮರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಇದು ಪ್ರೈಸಿಂಗ್ ಬಂದು ಒಂದು 6,75,000 ಹೇಳ್ತೀವಿ ಸರ್. ಒಂದು 650 ಬಂದ್ರೆ ಕೊಟ್ಬಿಡೋಣ ಸರ್. 6.5 ಲಕ್ಷ ಕೊಡ್ತೀವಿ ಸರ್. ಡಿಸೈರ್ 21 ಮಾಡಲ್. 21 ಮಾಡಲ್. ಓಕೆ, ನೆಕ್ಸ್ಟ್ ಆಗ ಇನ್ನೊಂದು ಸರ್, ಇದು ವ್ಯಾಗನಾರ್ 2012 ಮಾಡಲ್ಲು, ಸಿಂಗಲ್ ಓನರ್. ಇದು ಕೂಡ 55,000 ರನ್ ಆಗಿದೆ. VXI ವೇರಿಯಂಟ್ ಗಾಡಿ, ಕಸ್ಟಮರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ವೆಲ್ ಮೇಂಟೈನ್ ಕಾರ್ಡ್ ಇದು ಕೂಡ. ಸೊ ಇದು ಪ್ರೈಸ್ ಬಂದು 3,15,000 ಹೇಳ್ತೀವಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3 lakhs ಕೊಟ್ಬಿಡೋಣ ಸರ್, ರೌಂಡ್ ಫಿಗರ್. ಇನ್ನೊಂದು ರೇಟು ಒಂದು 3 ಲಕ್ಷ ಒಳಗಡೆ 2.95 ಕೊಡ್ತೀನಿ ಸರ್. 2.95 ಕೊಡ್ತೀನಿ ನಿಮ್ಗೆ ಈ ಗಾಡಿನ. ಅದರಲ್ಲೂ ಸಿಂಗಲ್ ಓನರ್? ಇದು ಕೂಡ ಸಿಂಗಲ್ ಓನರ್. ನೆಕ್ಸ್ಟ್ ಆಗ ಇನ್ನೊಂದು ಫಿಗೋ. ಇದು ಸೊ ಇದು ಬಂದು ನಿಮಗೆ EXI ವೇರಿಯಂಟ್, ಏರ್ ಬ್ಯಾಗ್, ABS, 2 ಡೋರ್ ಪವರ್ ವಿಂಡೋ ಬರುತ್ತೆ. ಸೊ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಪ್ರೈಸಿಂಗು ಮತ್ತೆ ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ಆಕ್ಚುಲಿ ನಿಮ್ಗೆ ಡೀಸೆಲ್ ವೇರಿಯಂಟ್ ಕಾರ್ಸ್ ತುಂಬಾನೇ ಕಡಿಮೆ ಆಗೋಗಿದೆ ಮಾರ್ಕೆಟ್ ಅಲ್ಲಿ ಇತ್ತೀಚೆಗೆ. ಡೀಸೆಲ್ ಕಾರ್ಸ್ ಸಿಗ್ತಿಲ್ಲ. ಇದು ಕೂಡ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಒಂದು 2.55 ಹೇಳ್ತೀವಿ ಸರ್. ನಿಮ್ ಚಾನಲ್ ಕಡೆ 245 ಮಾಡ್ಕೊಟ್ಬಿಡೋಣ. 2,45,000 ನಾನು ಹೇಳ್ತೀವಿ. ಫೈನಲ್ ಪ್ರೈಸ್ ಒಂದು 5,000 10,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಶೋರೂಮ್ ಅಲ್ಲಿ ಒಂದು ಕೋಟೆಡ್ ಪ್ರೈಸ್ ಇರುತ್ತೆ. ನಾನು ನಿಮ್ ಚಾನಲ್ ಕಡೆಯಿಂದ ಬಂದಿರೋ ಒಂದು ಪ್ರೈಸಿಂಗ್ ಹೇಳ್ತೇನೆ ನಿಮಗೆ. ಓಕೆ. ಸೊ ಇದು ನೆಕ್ಸ್ಟ್ ಬ್ರಿಯೋ ಸರ್. ಬ್ರಿಯೋ 2015 ಮಾಡಲ್, ಏನು SMT ವೇರಿಯಂಟ್. ಓಕೆ. ಸೊ ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್, ಬರೀ 25,000 ಓಡಿದೆ ಸರ್ ಗಾಡಿ. ಬರೀ 25,000 ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ, ಏನು ಎಲ್ಲ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ ಇದ್ರದ್ದು ಕೂಡ. ಬರೀ 25,000 ಓಡಿದೆ. ಪ್ರೈಸ್ ಬಂದು 4,25,000 ಹೇಳ್ತೀವಿ ಸರ್. ಒಂದು 4 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಟ್ಬಿಡೋಣ ಈ ಗಾಡಿ. 4 ಲಕ್ಷ ಮಾಡಲ್ಲ ಸರ್? 2015 ಮಾಡಲ್. 15 ಮಾಡಲ್ ಕೂಡ ಲೋನ್ ಆಗುತ್ತೆ. ಕಸ್ಟಮರ್ ಒಂದು 3 to 4 years ಲೋನ್ ಮಾಡ್ಕೊಟ್ಬಿಡೋಣ ಇದಕ್ಕೂ ಕೂಡ. ಗಾಡಿ ತುಂಬಾನೇ ಚೆನ್ನಾಗಿದೆ. ಲೆಸ್ ಡ್ರಿವನ್ ವೆಹಿಕಲ್. ಬರೀ 25,000 ಗಾಡಿ ಕಂಡೀಷನ್ ಅಷ್ಟೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಅದಕ್ಕಿಂತ ಬನ್ನಿ ಸರ್, ಒಂದು ಬ್ಯೂಟಿಫುಲ್ ಗಾಡಿ ಹೇಳ್ತೀನಿ. ಸ್ವಿಫ್ಟ್. ಓಕೆನಾ? ಬರೀ 30,000 ಓಡಿದೆ ಸರ್ ಗಾಡಿ. ಇದು 30,000 ಬರೀ 30,000 ಓಡಿದೆ ಗಾಡಿ. 16ನೇ ಮಾಡಲ್. ಓಕೆನಾ? ಸೊ ಈ ಪ್ರೈಸಿಂಗ್ ಬಂದು ಒಂದು ನಾವು 5,20,000 ಹೇಳ್ತೀವಿ. ನಿಮ್ ಚಾನಲ್ ಕಡೆ ಬಂದ್ರೆ ಒಂದು 4,85,000 ಕೊಟ್ಬಿಡ್ತೀನಿ. ಇದನ್ನ 4,85,000 485 ಫೈನಲ್ 485 ಕೊಡ್ತೀವಿ ನಾನು. ಅದರಲ್ಲೂ ಬರೀ 35,000 ಓಡಿದೆ. ಬರೀ 30,000 ಓಡಿದೆ ಸರ್. 30,000 ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಕಡಿಮೆ ಓಡಿರೋ ಗಾಡಿಗಳಿದೆ ನೋಡಿ. ಆಮೇಲೆ ಸಿಂಗಲ್ ಓನರ್ ಗಾಡಿಗಳು, ಅದೊಂದು ಮೈನ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಸ್ಕಾರ್ಪಿಯೋ ಸರ್. ಇದು ಸ್ಕಾರ್ಪಿಯೋ ಎಷ್ಟನೇ ಓನರ್ ಇರ್ಬೋದು ಸರ್? ಇದು 2005 ಮಾಡೋದು. 5 ಮಾಡಲ್ ಎಷ್ಟನೇ ಓನರ್ ಇರ್ಬೋದು? ಇದು ಸಿಂಗಲ್ ಓನರ್ ಸರ್. ಇದು ಕೂಡ ಆಕ್ಚುಲಿ ಸಿಂಗಲ್ ಓನರ್ ಗಾಡಿ. ಬರೀ 70,000 ರನ್ ಆಗಿದೆ. ಗಾಡಿ ತುಂಬಾನೇ ಒಳ್ಳೆ ಕಂಡೀಷನ್ ಇದೆ. ಕಸ್ಟಮರ್ ಅಲೈ ವೀಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ. AC ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ ಇದರಲ್ಲಿ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಗಾಡಿ ಕಲರ್ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒರಿಜಿನಲ್ ಪೇಂಟ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 2,75,000 ಹೇಳ್ತೀವಿ. ಫೈನಲ್ ಒಂದು 245 ಬಂದ್ರೆ ಕೊಟ್ಬಿಡೋಣ. ಎಷ್ಟು ಸರ್? 245. ಕೊಟ್ಬಿಡೋಣ. ಒಂದು ರೇಟ್ ಹೇಳ್ಬಿಡಿ ಸರ್. 240 ಕೊಡ್ತೀವಿ ಸರ್. 2,40,000 ನಿಮ್ ಚಾನಲ್ ಕಡೆ 240 ಕೊಟ್ಬಿಡೋಣ ಈ ಗಾಡಿನ. ಅದ್ರಲ್ಲಿ ಹೆಚ್ಚು ಕಡಿಮೆ ಏನಾದ್ರು ಇಲ್ಲ ಸರ್ ಮಾಡ್ಕೊಡಿ ಸರ್. ಬರ್ತಾರಾ? ಆಯ್ತು ಸರ್, ಇನ್ನೊಂದು 5,000 ಕಮ್ಮಿ ಮಾಡೋಣ. ಹೌದಾ? ಕಸ್ಟಮರ್ ಬರೀ ಇನ್ನೊಂದು 5,000 ಕಮ್ಮಿ ಮಾಡೋಣ. ಓಕೆ. ಅದರಲ್ಲೂ ಸಿಂಗಲ್ ಓನರ್ ಸ್ಕಾರ್ಪಿಯೋ ನೋಡಿದೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? 70,000 ಓಡಿದೆ. 70,000 ಓಡಿದೆ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಇದು ಡಿಸೈರ್ VXI ಸಿಂಗಲ್ ಓನರ್. ಇದು ಕೂಡ 14 ಮಾಡಲು. 70,000 ರನ್ ಆಗಿದೆ ಗಾಡಿ. ಇದು ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ ಇದ್ರದ್ದು ಕೂಡ. ಕಸ್ಟಮರ್ ಅಲೈ ವೀಲ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. AC ಪವರ್ ಸ್ಟೇರಿಂಗ್ ಇದೆ. ಒಳಗಡೆ ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಪ್ರೈಸ್ ಬಂದು ಒಂದು 465 ಹೇಳ್ತೀವಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂದು 440 ಕೊಟ್ಬಿಡೋಣ. 4,40,000 ಡಿಸೈರ್ VXI ಸಿಂಗಲ್ ಓನರ್. ಓಕೆ. ಎಷ್ಟೇ ಮಾಡಲ್ ಸರ್ ಇದು? 2014 ಮಾಡಲ್. 14 ಮಾಡಲ್. ನೆಕ್ಸ್ಟ್ ಆಗ ಇನ್ನೊಂದು ವ್ಯಾಗನಾರ್ 2013 ಮಾಡಲ್ ಸಿಂಗಲ್ ಓನರ್. ಇದು ಕೂಡ ಬರೀ 66,000 ರನ್ ಆಗಿದೆ. ಗಾಡಿ ತುಂಬಾನೇ ಮೇಂಟೈನ್ ಆಗಿದೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಕೂಡ. AC ಪವರ್ ಸ್ಟೇರಿಂಗ್ 2 ಡೋರ್ ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿ. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಪ್ರೈಸು ಇದು ನಿಮ್ಗೆ 3,05,000 ಹೇಳ್ತೀವಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,95,000 ಕೊಟ್ಬಿಡೋಣ. ಇನ್ನೊಂದು ರೇಟ್ ಹೇಳಿ ಸರ್ ಇದಕ್ಕಾದ್ರೂ? 290 ಸರ್. 2,90,000 ಕೊಟ್ಬಿಡೋಣ. ಓಕೆ. ಇದು ಸರ್ ಇದು ಸ್ವಿಫ್ಟ್. ಇದು ಡಿಸೈರ್. ಇದು ಕೂಡ ಡಿಸೈರ್
2012 ಮಾಡಲು ಬರೀ 50,000 ರನ್ ಆಗಿದೆ ಸರ್ ಇದು. ಬರೀ 50,000. ಒಳ್ಳೆ ಕಲರ್ ಆಕ್ಚುಲ್ ಆಗಿ ಈ ತರ ಕಲರ್ ಸಿಗಲ್ಲ ಆಕ್ಚುಲ್ ಆಗಿ ಮಾರ್ಕೆಟ್ ಅಲ್ಲಿ. ತುಂಬಾ ರೇರ್ ಕಲರ್ಸ್. ಇಷ್ಟಪಡೋರ್ಗಂತೂ ಒಳ್ಳೆ ಕಲರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ 50,000 ರನ್ ಆಗಿದೆ. ಸಿಂಗಲ್ ಓನರ್ ಇದು ಕೂಡ. ಇದು ಸಿಂಗಲ್ ಓನರ್ ಬರೀ 50,000 ಓಡಿದೆ. ಪ್ರೈಸಿಂಗು ಸರ್ 4,05,000 rupees ಹೇಳ್ತೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 3,90,000 ಕೊಟ್ಬೋಣ ಸರ್. ಅದನ್ನ 3,90,000. 3,90,000 ಡಿಸೈರ್ VXi ಸಿಂಗಲ್ ಓನರ್ ಗಾಡಿ. ಓಕೆ. ಆಮೇಲೆ ನೆಕ್ಸ್ಟ್ ಆಲ್ಟೋ K10 2016 ಮಾಡಲ್. 16 ಮಾಡಲ್ 60,000 ರನ್ ಆಗಿದೆ ಸರ್. ಓಕೆ. ಇದು ಪ್ರೈಸಿಂಗ್ ಬಂದು 3,55,000 ಆಗುತ್ತೆ ಸರ್. 3,55,000. 55,000 ಆಗುತ್ತೆ. ಆಲ್ಟೋ K10 VXi AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಸರ್. ಇನ್ನೊಂದು ರೇಟ್ ಹೇಳಿ ಸರ್, ಏನಾದರೂ ಮಾಡ್ಕೊಡಿ. 340 ಕೊಡೋಣ ಸರ್. 3,40,000. ಹೌದು. ಮಾಡಲ್ ಇದು 2016 ಮಾಡಲ್. ಓಕೆ. ನೆಕ್ಸ್ಟ್ ಆಗಿ ಇನ್ನೊಂದು ಪೋಲೋ ಇದೆಯಲ್ಲ ಸರ್. ಪೋಲೋ ಸರ್ ಆಕ್ಚುಲ್ ಆಗಿ ಪೋಲೋ 2013 ಮಾಡಲ್ ಹೈಲೈನ್ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಕೂಡ. ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. ಪೆಟ್ರೋಲ್ ಇಂಜಿನ್. ತುಂಬಾ ಜನ ಪೆಟ್ರೋಲ್ ಇಂಜಿನ್ ಇಷ್ಟಪಡ್ತಾರೆ, ಯಾಕಂದ್ರೆ ಅವ್ರ ಯೂಸೇಜ್ ಕಡಿಮೆ ಇರೋರು ಅಂತವ್ರು ಪೆಟ್ರೋಲ್ ಇಂಜಿನ್ ಇಷ್ಟಪಡ್ತಾರೆ. ತುಂಬಾನೇ ಚೆನ್ನಾಗಿದೆ ಗಾಡಿ. ಆಟೋ AC ಇಂದ ಹಿಡಿದು ಪ್ರತಿಯೊಂದು ಎಲ್ಲ ಆಡ್ ಅಂಡ್ ಫೀಚರ್ ಇದ್ರಲ್ಲೇ ಇರುತ್ತೆ ಆಕ್ಚುಲಿ ಬೈ ಡಿಫಾಲ್ಟ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಒಂದು 445 ಹೇಳ್ತೀವಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 4,25,000 ಕೊಟ್ಬಿಡೋಣ ಸರ್. 4,25,000 ಪೋಲೋ ಸಿಗುತ್ತೆ ಕಸ್ಟಮರ್. ಓಕೆ. ಏನಾದ್ರು ಇನ್ನೊಂದು ಹೆಚ್ಚು ಕಡಿಮೆ 4,20,000 ಕೊಟ್ಬಿಡೋಣ ಸರ್. ಚೆನ್ನಾಗಿರಲ್ಲ ನಂಬರ್. ಒಂದು 490 ಕೊಟ್ಬಿಡೋಣ ಸರ್. 4,19,000 ಪೋಲೋ ಕೊಟ್ಬಿಡೋಣ. ಓಕೆ. ಅದರಲ್ಲೂ ಐಲೈನ್ ವೇರಿಯಂಟ್ ಪೆಟ್ರೋಲ್. ಹೌದು. ನೆಕ್ಸ್ಟ್ ಆಗಿ ಇನ್ನೊಂದು i20 ಸರ್. i20 ಡೀಸೆಲ್ ಹುಡುಕೋರ್ಗೆ ಓಕೆನಾ, ಒಳ್ಳೆ ಮೈಲೇಜ್ ಗಾಡಿ. i20 ಡೀಸೆಲ್ ಇದು ಮ್ಯಾಗ್ನಾ ವೇರಿಯಂಟ್ ಅಂತೀವಿ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ಇದರಲ್ಲಿ. ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ವೆಲ್ ಮೇಂಟೈನ್ಡ್ ಆಗಿದೆ. ಗಾಡಿ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 3,25,000 ಹೇಳ್ತೀವಿ ಸರ್. ಒಂದು 3,15,000 ಬಂದ್ರೆ ಕೊಟ್ಬಿಡೋಣ ಸರ್. ಎಷ್ಟು ಸರ್? 3,15,000 ಕೊಟ್ಬಿಡೋಣ. ಓಕೆ. ಏನಾದ್ರು ಹೆಚ್ಚು ಕಡಿಮೆ ಆಗಲ್ವಾ? ಇನ್ನೊಂದು 5,000 ಕಮ್ಮಿ ಕೊಡೋಣ ಸರ್. ನಿಮ್ ಕಡೆಯಿಂದ ಬಂದ್ರೆ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ, ಸಬ್ಸ್ಕ್ರೈಬರ್ ಆಗಿದ್ರೆ 2011 ಮಾಡಲ್ ಸರ್. 11 ಮಾಡಲ್ ಡೀಸೆಲ್ ವೇರಿಯಂಟ್. ಇನ್ನೊಂದು ರೇಟ್ ಹೇಳಿ ಸರ್. ಒಂದು 3 ಲಕ್ಷದ ಒಳಗಡೆ. 3 ಲಕ್ಷದ ಒಳಗಡೆ ಕಷ್ಟ ಆಗುತ್ತೆ ಸರ್. ಒಂದು ರೇಟ್ ಹೇಳಿ ಸರ್. ಒಂದು 310 ಕೊಟ್ಬಿಡೋಣ ಸರ್. 3,10,000. 3,10,000. ಫೋರ್ಡ್ ಫಿಗೋ ಇದೆ ನೋಡಿ. ಫೋರ್ಡ್ ಫಿಗೋ ಇದೆ 2012 ಮಾಡಲ್ ಸರ್. ಇದು ಸಿಂಗಲ್ ಓನರ್. ಬರೀ 64,000 ಓಡಿದೆ. ಓಕೆ. ಪೆಟ್ರೋಲ್ ಇಂಜಿನ್. ಒಂದು 2.5 ಕೊಟ್ಬಿಡೋಣ ಸರ್. ಇದನ್ನ ಇದು 2.5 ಲಕ್ಷ. 2.5 ಲಕ್ಷ 2012 ಮಾಡಲು. 2.5 ಇಲ್ಲ 2.40 ಬಂದ್ರು ಕೊಟ್ಬಿಡೋಣ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಗಾಡಿ ಚೆನ್ನಾಗಿದೆ. ಓಕೆ. ಡೀಸೆಲ್ ಸರ್ ಇದನ್ನು? ಪೆಟ್ರೋಲ್ ಸರ್. ಪೆಟ್ರೋಲ್ ಇಂಜಿನ್. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿದು ಡೀಟೇಲ್ಸ್ ಕೊಟ್ಟಿದ್ದಾಯ್ತು. ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಸರ್. ಆಲ್ಮೋಸ್ಟ್ ಸಿಂಗಲ್ ಓನರ್ ನಮ್ಮ ಹತ್ರ ಗಾಡಿ ಇದೆ. ಗಾಡಿ ಚೆನ್ನಾಗಿದೆ ಸರ್. ಎಲ್ಲ ನಾನ್ ಎಕ್ಸ್ಟೆಂಡ್ ವೆಹಿಕಲ್ಸ್. ಎಲ್ಲ ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಇರುತ್ತೆ. ಕಸ್ಟಮರ್ಸ್ಗೆ ತಗೋಬಹುದು. ಒಳ್ಳೆ ಗಾಡಿಗಳು ನಮ್ಮ ಹತ್ರ ಇದೆ ಸರ್. ತಗೋಬಹುದು. ನಿಮಗೆ ಎಲ್ಲಾನು ಸಿಂಗಲ್. ಅಪ್ಕಮಿಂಗ್ ಕಾರ್ಸ್ ಕೂಡ ಇರುತ್ತೆ. ಯಾರನ್ನ ಕಸ್ಟಮರ್ಗೆ ಬೇಕಾಗಿದ್ರೆ ಸೊ ನಮ್ಮ ನಂಬರ್ ನೀವು ಡಿಸ್ಪ್ಲೇ ಮಾಡಿರ್ತೀರಲ್ಲ, ಕಾಲ್ ಮಾಡಕ್ ಹೇಳಿ. ಇನ್ನ ಒಂದು 10-15 ಗಾಡಿನ ಬರೋದಿದೆ. ಫ್ರೆಶ್ ಸ್ಟಾಕ್ಸ್ ಎಲ್ಲ ಬರೋದಿದೆ. ಕಾಲ್ ಮಾಡಿದ್ರೆ ನಾನು 100% ನಾವು ಮಾಡೋಣ ಸರ್. ಕೊಡ್ತೀರಾ ಅಲ್ವಾ? ಅಂಡ್ ಲೋನ್ ಫೆಸಿಲಿಟಿ ಬಗ್ಗೆ ಇನ್ನೊಂದ್ಸಲ ಹೇಳ್ಬಿಡ್ತೀರಾ? ಲೋನ್ ಬೇಕಾದ್ರೆ ಕಸ್ಟಮರ್ಸ್ಗೆ ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಸರ್ 60-70,000 ತಂದ್ರೆ ಲೋನ್ ಮಾಡ್ಕೋಣ ಸರ್. 60-70,000 ತಂದ್ರೆ ಲೋನ್ ಮಾಡ್ಕೋಣ ಸರ್. ಈಸಿ ಸಿಬಿಲ್ ಸ್ಕೋರ್, ಮೇನ್ ಆಗಿ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸರ್ ಅವ್ರದ್ದು. ಮತ್ತೆ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ 60-70,000 ಬಂದ್ರೆ ಈಸಿಯಾಗಿ ಆ ಬ್ರೆಜಾನು ಸಿಕ್ಬಿಡುತ್ತೆ. ನೀವು ಅವ್ರಿಗೆ ಏನು 17 ಮಾಡಲು ಬ್ರೆಜಾ ಸಿಗುತ್ತೆ. 2017 ಮಾಡಲು 60-70,000 ಆ ಗಾಡಿ ಕೂಡ ಸಿಗುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ. ಥ್ರೋಟ್ ಕರ್ನಾಟಕನ ಸರ್? ಥ್ರೋಟ್ ಕರ್ನಾಟಕ ಮಾಡ್ಕೋಣ. ಎಲ್ಲಿಂದ ಬಂದ್ರೆ ಲೋನ್ ಮಾಡಿಸ್ಕೊಡ್ತೀರಾ? ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೋಣ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. Thank you.